ಮಲೆನಾಡು ಅಲ್ಲ, ಮಳೆನಾಡಲ್ಲಿದ್ದೀನಿ. ತುಂಬ ಸುಂದರವಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಇದು ಆಗುಂಬೆ ಘಾಟ್ ಸೆಕ್ಷನ್ ವಿಡಿಯೋ. ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ತುಂಬ ಚಿಕ್ಕದಾದ ರೋಡು. ದೊಡ್ಡ ವೆಹಿಕಲ್, ಬಸ್ಸು, ಮಿನಿ ಟ್ರಕ್ ಎಲ್ಲ ಬಂದರೆ ಸ್ವಲ್ಪ ಹೋಗೋದು ಬರೋದು ಎಲ್ಲ ಕಷ್ಟ ಆಗುತ್ತೆ. ಮಳೆ ಬರ್ತಾ ಇರೋದ್ರಿಂದ ಫಾಗ್ ಕೂಡ ಇದೆ. ಕೆಳಗೆ ಎಲ್ಲ ತುಂಬ ಆಳ ಇರೋದ್ರಿಂದ ಈ ಒಂದು ಘಾಟ್ ಸೆಕ್ಷನ್ನಲ್ಲಿ ನಿಧಾನವಾಗಿ ಗಾಡಿ ಓಡಿಸ್ಬೇಕಾಗತ್ತೆ. ಮತ್ತು ಇಳಿಯುವ ವೆಹಿಕಲ್ಸಿಗಿಂತ ಹತ್ತಿ ಬರೋ ವೆಹಿಕಲ್ಸಿಗೆ ತುಂಬ ಕಷ್ಟ ಆಗುತ್ತೆ. ಕರ್ವಿಂಗಲ್ಲಿ ಅಪ್ ಹತ್ತುವಾಗ ಅದಕ್ಕೆ ಕೆಳಗೆ ಹೋಗೋ ವೆಹಿಕಲ್ಸು ಸ್ಟಾಪ್ ಕೊಟ್ಟು ನಂತರ ಅಪ್ ಹತ್ತಿದ ಮೇಲೆ ಇಳಿಬೇಕಾಗತ್ತೆ. ಅಲ್ಲಿಯವರೆಗೆ ಈ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹೊರಗಡೆಯಿಂದ ಬಂದವರು ಒಂದೇ ಸರಿ ಇಳಿಯೋಕ್ಕೆ ಹೋಗ್ತಾರೆ. ಆವಾಗ ಅಪ್ಪತ್ತು ವೆಹಿಕಲ್ಸಿಗೂ ಕಷ್ಟ ಆಗೋದನ್ನು ನಾನು ನೋಡಿದ್ದೀನಿ. ಆಗುಂಬೆಯ ವಿಶೇಷತೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಮಳೆ ನೋಡಲಿಕ್ಕೆ ಅಂತ ಟೂರಿಸ್ಟ್ ಜನರೆಲ್ಲ ಬರ್ತಾ ಇರ್ತಾರೆ. ಅದೇ ಟೈಮಿಗೆ ರೈನ್ ಕೋಟು, ಛತ್ರಿ ಹಿಡ್ಕೊಂಡು ಎಲ್ಲರೂ ನಿಂತು ಮಳೆ ನೆಂದರೂ ಪರವಾಗಿಲ್ಲ ಅಂತ ನೋಡ್ತಾನೆ ಇರ್ತಾರೆ. ಆ ಸುಂದರ ಕ್ಷಣ ಅನುಭವಿಸೋದೇ ಒಂದು ಚಂದ ಅಲ್ವಾ? ಶಿವಮೊಗ್ಗದ ತೀರ್ಥಹಳ್ಳಿಯಿಂದ ಹೆಬ್ರಿ, ಕಾರ್ಕಳ, ಉಡುಪಿಗೆ ಹೋಗುವ ದಾರಿ ಮಧ್ಯದಲ್ಲಿ ಆಗುಂಬೆ ಘಾಟ್ ಸಿಗುತ್ತೆ. ಆ ಘಾಟಲ್ಲಿ 14 ತಿರುವುಗಳಿದೆ. ಅದನ್ನು ಹೇರ್ ಪಿನ್ ತಿರುವು ಅಂತಲೂ ಕರೀತಾರೆ. ಮಳೆಗಾಲದಲ್ಲಿ ಮಂಜು ಮುಸುಕಿದ ವಾತಾವರಣದಲ್ಲಿ ಗಾಡಿ ಓಡಿಸೋದಂದರೆ ಒಂದು ದೊಡ್ಡ ಚಾಲೆಂಜ್, ಸವಾಲು ಅಂತಲೇ ತಗೊಳ್ಬೇಕು. ತುಂಬ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳು ಇಲ್ಲಿ ಕಷ್ಟಪಡೋದು ನೋಡ್ತೀವಿ. ಅವರಿಗೂ ಕೂಡ ಕಷ್ಟ ಆಗುತ್ತೆ. ಆಗುಂಬೆ ಘಾಟ್ ಸುತ್ತಮುತ್ತ ಜೋಗಿಗುಂಡಿ, ಒನಕೆ ಅಬ್ಬಿ, ಬಾರ್ಕಣ ಮತ್ತು ಕೂಡ್ಲು ತೀರ್ಥದಂತಹ ಪ್ರಸಿದ್ಧ ಜಲಪಾತಗಳು ಕೂಡ ಇದೆ. ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಟೈಮ್ ತಗೊಂಡು ಹೋಗಬೇಕಾಗತ್ತೆ. ಆಗುಂಬೆ ಘಾಟ್ ಅಕ್ಕಪಕ್ಕದಲ್ಲಿ ನಮ್ಮ ನಟ ಶಂಕರ್ ನಾಗ್ ಅವರು ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಧಾರಾವಾಹಿ ಶೂಟಿಂಗ್ ಮಾಡಿದ್ರಲ್ವ, ಅದರದ್ದು ದೊಡ್ಡ ಮನೆ ಬೋರ್ಡ್ ಕೂಡ ನಾನು ಮೊನ್ನೆ ತಾನೇ ನೋಡ್ಕೊಂಡು ಬಂದೆ. ಅದು ಇವಾಗಲೂ ಅಲ್ಲಿ ಇದೆ. ಆಗುಂಬೆ ಘಾಟಿನ ಮತ್ತೊಂದು ವಿಶೇಷತೆ ಏನಂದರೆ ಸೂರ್ಯಾಸ್ತ ಆಗೋದು. ಸೂರ್ಯ ಮುಳುಗುವ ದೃಶ್ಯ ಸಂಜೆ ಹೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಘಾಟಿನ ಮೇಲ್ಭಾಗದಲ್ಲಿ ನಿಂತು ನೋಡಬೇಕು. ವಾತಾವರಣ ಚೆನ್ನಾಗಿದ್ದರೆ, ಅಂದರೆ ಮಳೆ ಇಲ್ಲದಿದ್ದರೆ, ಮೋಡ ಏನೂ ಇಲ್ಲ ಅಂದರೆ ನಮಗೆ ಸೂರ್ಯಾಸ್ತ ಚೆನ್ನಾಗಿ ನೋಡಬಹುದು. ಘಾಟಿನ ಮೇಲ್ಭಾಗದಲ್ಲಿ ನಿಂತ್ಕೊಂಡು ಈ ಸೂರ್ಯಾಸ್ತ ಒಂದು ರಮಣೀಯ ದೃಶ್ಯವಾಗಿರುತ್ತೆ. ಅದನ್ನು ನೋಡೋದೇ ತುಂಬ ಚಂದ, ಸುಂದರ, ಕಣ್ಣಿಗೂ ಮನಸ್ಸಿಗೂ ಎಲ್ಲ ತಂಪಾಗಿರುತ್ತೆ. ನೋಡೋದೇ ಒಂದು ಖುಷಿಯಾಗಿರುತ್ತೆ. ಘಾಟಿನ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ಅರಬ್ಬಿ ಸಮುದ್ರದ ಮೇಲಿನ ಸೂರ್ಯಾಸ್ತ ಚೆನ್ನಾಗಿ ಕಾಣಿಸುತ್ತೆ. ನಾವು ಕುಂದಾಪುರದ ಹತ್ತಿರ ಇರುವ ಆಯಿರ್ಕೊಡ ಶ್ರೀ ವಿನಾಯಕ ಕ್ಷೇತ್ರಕ್ಕೆ ಹೋಗಬೇಕಿತ್ತು. ಹಾಗಾಗಿ ಈ ಘಾಟನ್ನು ಬಳಸಲೇಬೇಕಿತ್ತು. ಸುಂದರ ಒಂದು ರಮಣೀಯವಾಗಿ ಒಂದು ಸ್ಥಳದ ವಿಡಿಯೋ ಮಾಡೋಣ ಅಂತ ನನಗನ್ನಿಸಿದ ಕಾರಣ ಈ ಮಳೆ ವಿಡಿಯೋ ಮತ್ತು ಈ ಘಾಟ್ ಸೆಕ್ಷನ್ ವಿಡಿಯೋ ಮಾಡಿದ್ದೀನಿ. ಜೋರಾಗಿ ಮಳೆ ಬರ್ತಿದ್ದ ಕಾರಣ ಕಾರಿನ ಗ್ಲಾಸನ್ನು ಇಳಿಸೋದಕ್ಕಾಗಲಿಲ್ಲ. ಮಳೆ ನೀರೆಲ್ಲ ಒಳಗೆ ಬರುತ್ತೆ ಅಂತ ನಾನು ಕಾರ್ ಗ್ಲಾಸ್ ತೆಗಿಲಿಲ್ಲ. ಜೋರಾಗಿ ಮಳೆ ಬರ್ತಿದ್ದ ಕಾರಣ ಹೋಗೋದು ಕಷ್ಟ ಆಗ್ತಿತ್ತು. ನೋಡಿಕೊಂಡು ವೈಪರನ್ನು ಹಾಕ್ಕೊಂಡೇ ಹೋಗಬೇಕಿತ್ತು. ಈ ಘಾಟ್ ಸೆಕ್ಷನ್ ವಿಡಿಯೋ ನೋಡೋರಿಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಯಾವ ರೀತಿಯಲ್ಲಿ ಕಾಣಿಸ್ತಿದೆ ಅಂತ. ಸ್ವಲ್ಪ ದೂರದವರೆಗೆ ಮಾತ್ರ ಕಾಣಿಸುತ್ತೆ, ಅದು ಬ್ಲರ್ ಆಗಿ ಕಾಣಿಸುತ್ತೆ. ಹಾಗಾಗಿ ನಿಧಾನವಾಗಿ ಹೋಗಬೇಕು. ಕತ್ಲಾಗಿದೆ, ಚಳಿ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಸೋಮೇಶ್ವರದಿಂದ ಆಗುಂಬೆ ಘಾಟ್ ಶುರುವಾಗುತ್ತಲ್ಲ, ಅಲ್ಲಿ ಘಟ್ಟದ ಕೆಳಗೆ ಅಂತಾರೆ. 14 ತಿರುವುಗಳು ತಲುಪಿದ ಮೇಲೆ ಘಟ್ಟದ ಮೇಲೆ ಅಂತ ಕರೀತಾರೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಸಾಧ್ಯವಾದರೆ ಎಲ್ಲರೂ ಒಂದು ಸರ್ತಿ ಈ ಸ್ಥಳ ನೋಡಲೇಬೇಕಾಗತ್ತೆ. ಈ ಸುಂದರ ಸ್ಥಳ ನೋಡೋದೇ ಒಂದು ಖುಷಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಮುಂದೆ ಹೋಗ್ತಿರೋದು ನಮ್ಮ ಭಾವನವರ ಕಾರು, ನಾವು ಹಿಂದುಗಡೆ ಹೋಗ್ತಾ ಇದ್ದೀವಿ.
ವಿಡಿಯೋ ನೋಡೋರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನೋಡಿದ ಹಾಗೆ ಆಗುತ್ತೆ. ಸುಂದರ ವಾತಾವರಣ ಅಲ್ವಾ? ಹಸಿರು ಕಣಿವೆಯ ಮಧ್ಯೆ ಹೋಗೋದು ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಘಾಟ್ ಸೆಕ್ಷನ್ ಇಳಿದು ಸೋಮೇಶ್ವರದಿಂದ ಇವಾಗ ಕುಂದಾಪುರ ರಸ್ತೆ ಇದು. ಈ ರಸ್ತೆಯಲ್ಲಿ ಸ್ವಲ್ಪ ದೂರ ಯಾವ ಅಂಗಡಿಗಳಾಗಲಿ ಮನೆಗಳಾಗಲಿ ಯಾವುದೂ ಇಲ್ಲ. ಬರೀ ಅಕ್ಕಪಕ್ಕದಲ್ಲಿ ಹಸಿರು ಮರಗಳು. ಹಸಿರನ್ನು ನೋಡ್ತಾ ಹೋಗೋದೇ ಒಂದು ಕಣ್ಣಿಗೆ ಹಿತವಾಗಿದೆ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you've got one. But there's no hurry, the lifelight's calling. ಇದು ನಾವು ಊರಿಂದ ಬೆಂಗಳೂರಿಗೆ ಬರ್ತಾ ಸಿಕ್ಕಿದ ಸುಂದರ ದೃಶ್ಯ. ಶಿವಮೊಗ್ಗದ ಹತ್ರ ಇರುವ ಮುಡುಬ ಸ್ಥಳದಲ್ಲಿ ತುಂಗಾ ನದಿ ಹರಿತಾ ಇರೋದು. ಹೆಚ್ಚು ಮಳೆಯಾದ ಕಾರಣ ನೀರು ತುಂಬಿ ಹರಿತಿದೆ. ಈ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಇಷ್ಟವಾದರೆ ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಇರಲಿ. ಹೇಗಿತ್ತು ವಿಡಿಯೋ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇಲ್ಲಿ ಮಳೆನೂ ಬರ್ತಿತ್ತು ಮತ್ತು ತಣ್ಣಗೆ ಗಾಳಿನೂ ಬೀಸ್ತಿದ್ದ ಕಾರಣ ಹೆಚ್ಚು ಹೊತ್ತು ನಿಂತ್ಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ವಿವರಣೆ ಕೊಟ್ಟಿದ್ದು ಏನಾದರೂ ತಪ್ಪಿದರೆ ದಯವಿಟ್ಟು ತಮ್ಮೆಲ್ಲರ ಹತ್ರ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. Just talk through you. Nothing's better when they love you.